ನಾವು ಮಾನ್ವಿ ಕಂದಾಯ ಕಚೇರಿಯ ದೂರಾಡಳಿತ ಸಾರ್ವಜನಿಕರು ಕಿಡಿಕಾರಿರುವುದು ಒಂದಾದರೆ ಮಾನ್ವಿ ವಕೀಲರ ತಂಡವೇ ದೂರಾಡಳಿತದ ಬಗ್ಗೆ ತಹಶೀಲ್ದಾರ್ ರಾಜು ಫಿರಂಗಿ ಮುಂದೆ ತಿಳಿಸಿದಾಗ ಒಂದು ರೀತಿಯಲ್ಲಿ ಕಕ್ಕಾಬಿಕ್ಕಿಯಾಗಿದ್ದಾರೆ. ಮಾನ್ವಿ ಕಂದಾಯ ಕಚೇರಿಯಲ್ಲಿ ಅಧಿಕಾರಿಗಳು ಯಾವಾಗ ಬರ್ತಾರೆ ಎಂದು ತಿಳಿಯದಾಗಿದೆ. ಕಡತ ವಿಲೇವಾರಿಗಳನ್ನು ಯಾವಾಗ ಮಾಡುತ್ತಾರೆಂದು ತಿಳಿಯದಾಗಿದ್ದರಿಂದ ವಕೀಲರ ತಂಡವೇ ತಹಶೀಲ್ದಾರ್ ರಾಜು ಫಿರಂಗಿ ಅವರನ್ನ ಕೇಳಿದರೆ ಬೇಜವಾಬ್ದಾರಿಯಾಗಿ ಮಾತನಾಡುತ್ತಾರೆ ಎಂದು ವಕೀಲರ ಸಂಘದ ಅಧ್ಯಕ್ಷ ರವಿಕುಮಾರ್ ಪಾಟೀಲ್ ತಿಳಿಸಿದರು. ಮಾನ್ವಿ ತಹಸೀಲ್ ಕಾರ್ಯಾಲಯಕ್ಕೆ ನಮ್ಮ ಮಾನ್ವಿ ವಕೀಲರ ಸಂಘದ ಸರ್ವ ಸದಸ್ಯರು ಇವತ್ತು ಮಾನ್ಯ ತಹಸೀಲ್ದಾರ್ ಅವರಿಗೆ ನಮ್ಮ ವಕೀಲರ ಅಲ್ಲಿ ನಮ್ಮ ವೃತ್ತಿಯಲ್ಲಿ ಆಗ್ತಕ್ಕಂಥ ಕೆಲವೊಂದು ಲೋಪದೇಶಗಳ ಬಗ್ಗೆ ನಾವು ನ್ಯಾಯಾಲಯಕ್ಕೆ ದಾಖಲೆಗಳನ್ನು ಸಲ್ಲಿಸಬೇಕಾದ್ರೆ ಕೆಲವೊಂದು ದಾಖಲೆಗಳನ್ನು ನಾವು ದೃಢೀಕೃತ ದಾಖಲೆಗಳು ಬೇಕು ಅಂತೇಳಿ ಮಾನ್ವಿ ತಹಸೀಲ್ ಕಾರ್ಯಾಲಯದಲ್ಲಿ ಹಾಕಿದಾಗ 1 ತಿಂಗಳು 2 ತಿಂಗಳು 3 ತಿಂಗಳು ದಾಖಲೆಗಳನ್ನು ಕೊಡೋದೇ ಇಲ್ಲ. ಅದನ್ನು ನಾವು ಸಿಬ್ಬಂದಿ ಜೊತೆ ಕೇಳಿದಾಗ ಅವರು ಇಲ್ಲ, ನಮ್ಮ ಹತ್ರ ದಾಖಲೆಗಳನ್ನೇ ಇಲ್ಲ, ನೀವು ಏನು ಮಾಡ್ತೀರಿ ಮಾಡಿರಿ, ಮತ್ತು ತಹಸೀಲ್ದಾರ್ಗೆ ಹೇಳ್ತೀವಿ, ತಹಸೀಲ್ದಾರ್ ನೀವು ಹೇಳಿಕೆ ನಮ್ಮ ಹತ್ರ ಇಲ್ಲ ಅಂತೇಳಿ ಅವರು ನಮ್ಮ ವಕೀಲರ ಜೊತೆ ಅನುಚಿತವಾಗಿ ವರ್ತನೆ ಮಾಡ್ತಕ್ಕಂಥ ದೂರಿನ ಹಿನ್ನೆಲೆಯಲ್ಲಿ ನಾವು ನಿನ್ನೆ ನಮ್ಮ ಮಾನ್ವಿ ವಕೀಲರ ಸಂಘದಲ್ಲಿ ತುರ್ತು ಸಭೆ ಸೇರಿ ಇದಕ್ಕೆ ಸಂಬಂಧಿಸಿದಂತೆ ದೂರಿಯನ್ನು ಸಲ್ಲಿಸಿದ್ರಲ್ಲ ಆ ದೂರಿಗೆ ಸಂಬಂಧಿಸಿದಂತೆ ನಾವು ಮಾನ್ಯ ತಹಸೀಲ್ದಾರರಿಗೆ ನಿನ್ನೆ ಕರವು ಪಾಸ್ ಮಾಡ್ಕೊಂಡು ಮಾನ್ಯ ತಹಸೀಲ್ದಾರರಿಗೆ ಇದ್ರ ಬಗ್ಗೆ ಸಮಸ್ಯೆಗಳನ್ನು ತಿಳಿಸ್ಬೇಕಂತೇಳಿ ನಾವು ತಹಸೀಲ್ದಾರರಿಗೆ ನಿನ್ನೆ ಭೇಟಿಯಾಗಿ ಇವತ್ತು 10 ಗಂಟೆ 30 ನಿಮಿಷಕ್ಕೆ ನಮ್ಮ ವಕೀಲ ಸಂಘದಲ್ಲಿ ಬಂದು ಭೇಟಿ ಆಗ್ತೀನಿ ಅಂತೇಳಿ ಅವರು ಸಮಯ ನಿಗದಿ ಮಾಡಿದರು. ಆದರೆ ಇವತ್ತು ನಾವು 12 ಗಂಟೆ 1 ಗಂಟೆ ಆದಮೇಲೆ ಒಂದು ಫೋನ್ ಮುಖಾಂತರ ತಿಳಿಸಿದಾಗ ನಮ್ಮ ಕೈಲೇ ಬರೋದಾಗೋದಿಲ್ಲ, ನೀವೇನು ಮಾಡ್ತೀರಿ ಮಾಡ್ಕೊಳ್ರಿ ಎಂಬ ಒಂದು ಹೇಳಿದ ದೃಷ್ಟಿಯಿಂದ ನಾವು ತಹಸೀಲ್ದಾರರ ವಿರುದ್ಧ ಇವತ್ತು ತಹಸೀಲ್ದಾರರಿಗೆ ನೀವು ಹೇಗೆ ಬಂದಿಲ್ಲ, ಸಮಸ್ಯೆ ಹೇಳ್ಬೇಕಂತೇಳಿ ನಿಮ್ಮ ಹತ್ರ ಕರೆಸಿದರೆ ನೀವು ಬಂದಿಲ್ಲ, ಯಾವ ಕಾರಣ ಅಂತ ಇವತ್ತು ಕೇಳಕ್ಕೆ ಬಂದು ಸಮಸ್ಯೆಗಳನ್ನು ಹೇಳಿದಾಗ ಅವರು ಉತ್ತರನೇ ಇಲ್ಲ ಅದಕ್ಕೆಲ್ಲ. ಯಾಕಂದರೆ ಅವರು ತಹಸೀಲ್ದಾರ್ ಮಾನ್ವಿ ತಹಸೀಲ್ದಾರ್ ಹೇಗಿದ್ದಾರೆ, ಮಾನ್ವಿ ತಹಸೀಲ್ ಕಾರ್ಯಾಲಯದ ಅವರು ಒಂದು ಹಿಡಿತದಲ್ಲಿದ್ದಾರೆ. ಆ ಕಾರಣದಿಂದ ಅವರು ನಮ್ಮ ಸಮಸ್ಯೆಗಳಿಗೆ ನಾವು ಹೇಳಿದೀವಿ ಕೂಡ. ಇವತ್ತು ಇಲ್ಲ ಭ್ರಷ್ಟಾಚಾರ ಆಗ್ತಾ ಇದೆ ತಹಸೀಲ್ ಆಫೀಸ್ನಲ್ಲಿ, ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ. 8-10 ವರ್ಷ ಆಯ್ತು ಸಿಬ್ಬಂದಿಗಳು ಇಲ್ಲೇ ಕೆಲಸ ಮಾಡ್ತಿದ್ದಾರೆ. ಸಾರ್ವಜನಿಕರಿಗೆ ನಮಗೆ ಸ್ಪಂದಿಸ ಇಲ್ಲ, ಸಾರ್ವಜನಿಕರಿಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತೇಳಿ ನಾವು ತಹಸೀಲ್ದಾರ್ ಗಮನಕ್ಕೆ ತಂದಿದ್ದೀವಿ. ಆ ತಹಸೀಲ್ದಾರ್ ಇನ್ನೊಂದು 15 ದಿವಸ ನಮಗೆ ಕಾಲಾವಕಾಶ ಕೊಡ್ರಿ, ಇದನ್ನೇ ನಾನು ಬಗೆಹರಿಸಿ ಅದನ್ನು ಆ ಒಂದು ವರದಿ ತಮಗೆ ಕಳಿಸ್ತೀನಿ ಅಂತೇಳಿ ಮಾನ್ಯ ತಹಸೀಲ್ದಾರ್ ಹೇಳಿದ್ದಾರೆ. ಆ ಕಾರಣದಿಂದ ಮಾನ್ವಿ ವಕೀಲ ಸಂಘವು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತೇಳಿ ನಾವು ಕಾಯ್ತಾ ಇದ್ದೀವಿ.